ಊಟ ಮಾಡಿದ ಊಟ ಪಚನ ಆಗುವುದಿಲ್ಲ ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರಿಗೆಲ್ಲ ಗೊತ್ತಾಗಿ ಹೋಗ್ಬಿಟ್ಟದ. ಹೀಗಾಗಿ ಯತ್ನಾಳರ ಬರ್ತಿರ್ಬೋದು ಇಲ್ಲ ಅಂತಿಲ್ಲ. ಯಾಕಂತಂದ್ರೆ ಬಿ ಜೆ ಪಿಗೆ ಸಾಧ್ಯದಷ್ಟು ಈ ಹಿಂದುತ್ವದ ಕಾರ್ಡ್ ಇರೋದ, ಟ್ರಂಪ್ ಕಾರ್ಡ್, ಗೆಲ್ಲುವ ಕಾರ್ಡ್ ಇನ್ನೊಬ್ಬರು ಯಾರಿಗೂ ಬಿಟ್ಕೊಡೋದಿಲ್ಲ ಅವರು, ಕೇವಲ RSS ಮತ್ತು BJP. ಹೀಗಾಗಿ ನಮ್ಮ ಯತ್ನಾಳರು ಎಷ್ಟೋ ಪ್ರಯತ್ನ ಮಾಡಿದ್ರೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂದ್ರೆ ಈವನ್ ಸ್ವತಃ BJPಗೂ ಗೊತ್ತದ RSS ಕಸು ಯಾವ ಪ್ರಮಾಣದಲ್ಲಿದೆ ಅಂತೇಳಿ. ಮತ್ತು RSSದ ವಾತಾವರಣ ಬೆಳೆದಂಥ ವಿಜೇಂದ್ರ ಒಬ್ಬ ನಂಬಿಕೆ ಅರ್ಹರ ವಿನಃ ಯತ್ನಾಳರಲ್ಲ. ಯಾಕಂದ್ರೆ ಪಾರ್ಟಿ ಜಂಪ್ ಆಗ್ತಾಯಿದ್ದು ಇತಿಹಾಸದ ಅವ್ರಿಗೆ. ಆದರೆ ಇವರ ತಂದೆ ಮಕ್ಕಳಲ್ಲಿ ಒಂದೇನಪ್ಪ ಅಂದರೆ ಮೂಲತಃ BJPಗರು, ಇವರಲ್ಲಿ RSSನ ಬಂದಂಥವರು ಅನ್ನುವಂಥ ಆತ್ಮವಿಶ್ವಾಸ. ಹೀಗಾಗಿ BL ಸಂತೋಷ್ ಅವರು ಇವತ್ತು ಮೊದಲು ಯಾವ ರೀತಿಯಾಗಿ ಯತ್ನಾಳರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಇಂಡೈರೆಕ್ಟಾಗಿ, ಅದು ಇವತ್ತಿಲ್ಲ ಅಂತ ಕಾಣಿಸ್ತಾ ಇದೆ. ಯಾಕಂದರೆ BL ಸಂತೋಷ್ ಅವರಿಗೆ ಏನೋ ಯಡಿಯೂರಪ್ಪನ ಮೇಲೆ ಪೂರ್ವಗ್ರಹ ಪೀಡಿತು ಏನೋ ಇರಬಹುದು ಹಿಂದಿನ ಒಂದು ಭಾವನೆ. ಅದರಲ್ಲೂ ಅವರಿಗೆ ಮತ್ತು ಅನಂತಕುಮಾರ್, ದಿವಂಗತ ಅನಂತಕುಮಾರ್ ಅವ್ರಿಗೆ ಭಾಳ ಆತ್ಮೀಯತೆ ಇರೋದರಿಂದಾಗಿ ಅನಂತಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದನ್ನು ತಪ್ಪಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು ಯಡಿಯೂರಪ್ಪನವರು. ಹೀಗಾಗಿ ಯಡಿಯೂರಪ್ಪನವ್ರ ವಿರೋಧ ಭಾವನೆ ಇರ್ಬೋದು, ಬಟ್ ಕಾಲ ಎಲ್ಲನೂ ಮರೆಸ್ತಾ ಹೋಗ್ತಾ ಇರ್ತದೆ. ಜೊತೆಗೆ ನಮ್ಮ ವಿಜೇಂದ್ರ ಅವರ ಬಿಹೇವಿಯರ್ ಸಹಿತ ಭಾಳಷ್ಟು ಪರಿವರ್ತನಾಶೀಲಿದ್ದಂಥವು. ಯಾಕಂದ್ರೆ ಈ ವಿಜೇಂದ್ರ ಅವರ ಜೊತೆಗೆ ಅಥವಾ ಅವರ ಮನೆತನ ಜೊತೆಗೆ ಮತ್ತು ನಮ್ಮ ಏನಪ್ಪ ಅಂತಂದ್ರೆ ಈಶ್ವರಪ್ಪನವರು ಮತ್ತು ಗೆಳೆತನ ಮಾಡ್ಕೊಳ್ತಾ ಇದ್ದಾರೆ, ಸಾಫ್ಟ್ ಕಾರ್ನರ್ ಆಗ್ತಾ ಇದ್ದಾರೆ. ಅವರು ಯತ್ನಾಳರಿಂದ ಆದಷ್ಟು ದೂರನ್ನು ಕಾಯ್ಕೊಳ್ತಾ ಇದ್ದಾರೆ. ಹೀಗಾಗಿ